ಇದನ್ನ ಮೊದಲು ನನ್ನ ತಮ್ಮಗೆ ಹೇಳ್ಬೇಕಲ್ಲ, ಕರಿಬೇಕವನ. ಎಲ್ಲಿ ಹೋಗ್ಯಾನ ಅವನು, ಎಲ್ಲಿ ಹೋಗ್ಯಾನಂತನೂ ಗೊತ್ತಿಲ್ಲ. ಎಲ್ಲಿ ಹೋದೋ ಇವನು ಹಾಳಾದವನು ತಂದು ಕಾಸು. ಅಲ್ಲ, ಮನೆ ಬಿಟ್ಟೇನು ಹೊರಗೆ ಹೋದಾನ? ಮನ್ಯಾಗ ಇರ್ತಿದ್ದಲ್ಲ 24 ಗಂಟೆ, ಎಲ್ಲಿ ಹೋದ ಹಾಳಾಗೆ? ಏನಕ್ಕ, ಯಾರನ್ನ ಹುಡ್ಕತ್ತಿದ್ದಿ? ಏನು ನನ್ನ ಹುಡ್ಕತ್ತಿದ್ದೇನ? ಹೌದು, ನಿನ್ನ ಹುಡ್ಕಾತೀನಿ. ಎಲ್ಲಿ ಹೋಗಿದ್ದಿ? ಅಲ್ಲ, ನನಗಿವತ್ತು ಎಂಥದರ ಕನಸು ಬಿದ್ದಿತ್ತಂದ್ರೆ ಅದು ನಾನು ನಿನ್ನ ಮುಂದೆ ಹೆಂಗೆ ಹೇಳಬೇಕಂತ ಗೊತ್ತಾಗತ್ತೆ ನನಗೆ. ನನಗಿಂತ ಪರಿ ದೊಡ್ಡ ಕನಸು, ಇಷ್ಟು ಕೆಟ್ಟ ಕನಸು ಬೀಳ್ತದಂತ ನಾನು ಅನ್ಕೊಂಡಿದ್ದೆ ಗೊತ್ತಿಲ್ಲನ. ಅಲ್ಲ ನಿಜ, ಇವತ್ತು ಸತ್ಯವಾಗಿ ನಡೆದಂಗೆ ಅದೇನು ಅಂತಾರಲ್ಲ, ಸತ್ತ ತಲೆ ಮೇಲೆ ಸುಳ್ಳು ಹೊಡೆದಂಗೆ ಹೇಳ್ತಾರಲ್ಲ, ಹಂಗೆ ನನಗೆ ಹಂಗೆ ಕನಸು ಬಿದ್ದೈತಪ್ಪ. ಅಯ್ಯೋ, ಕನಸಿನ್ಯಾಗ ನಾನು ನಿದ್ದಿಗನ್ನಾಗನ ಬಿಡ ಬಿಡ ಅಂತ ಚೀರಾತೀನಿ ಗೊತ್ತೇನು. ನಿಮ್ಮ ಮಾವ ಬಂದ ಏನಾಯ್ತು ಅಂತ ಕೇಳಿದೆ ನಾನು. ಅಯ್ಯೋ ಏನಿಲ್ಲ, ಕೆಟ್ಟ ಕನಸು ಬಿದ್ದಿತ್ತೆ ಅಂತಾನೆ. ನೀನು ಮಧ್ಯಾಹ್ನ ಹೊತ್ತು ಮಕ್ಕಳದು ಬಿಡಂಗಿಲ್ಲ ಅನ್ನೋದು ಬಿಡಂಗಿಲ್ಲ ಅಂತ ನಾಕತ್ತ. ಅಯ್ಯೋ ಸುಮ್ಮನಿರಪ್ಪ ಸುಮ್ಮನಿರು ಅಂತ ಏನೇನೋ ಅಂದ ಇದು ಮಾಡಿಬಿಟ್ನಿ. ಏನು ಕನಸು ಬಿದ್ದಿತ್ತು ಗೊತ್ತೇನು ನಿನಗೆ? ಹೌದನ? ಏನು ಬಿದ್ದೈತಕ್ಕ ಕನಸು? ಅದು ಇವಾಗ ಈ ಸಾಯಂಕಾಲ ಟೈಮ್ದಾಗ ಬಿದ್ದಿತ್ತಾ? ನಾನು ಇನ್ನು ರಾತ್ರಿ ಅನ್ಕೊಂಡೇನ, ಬೆಳಗಿಂದ ಹೇಳಿಲ್ಲ ಈಗ ಹೇಳತ್ತಿಲ್ಲ ಅಂತ ಅನ್ಕೊನಿ. ಏನು ಕನಸು ಬಿದ್ದಿತ್ತು ಹೇಳು. ಏನಂದ್ರೆ ಏನು ಹೇಳ್ಬೇಕಂತ ನಂಗೆ ತಿಳಿವಾತ, ಎಲ್ಲಿಂದ ಹೇಳ್ಬೇಕಂತ ನಂಗೆ ಗೊತ್ತಾಗತ್ತಪ್ಪ. ಅದು ನಮ್ಮ ಈಕಿಲ್ಲ ಮದ್ದಿ, ಆಕಿ ಶಗನಿ ಬಳೆ ಹಾಕತಿರ್ತಾಳ. ನೀನು ಹೋಗಿದ್ದಿ, ಅಲ್ಲಿ ಹೋಗಿ ಆಕಿ ಜೊತೆ ಜಗಳ ತೆಗ್ದಿ. ಎಲ್ಲಿ ನನಗೆ ಬೆಳಗಿನ ಕನಸೈತಾ, ಇದು ಎಲ್ಲಿ ಕರೆ ಕರೆ ಆಗ್ತತನ ಅಂತ ಅನ್ಸಾಕತ್ತಪ್ಪ. ಆಕಿನ ನಿನ್ನನ್ನು ಬೈಯಾತಿದ್ಲು, ನೀನು ಆಕಿನ ಬೈಯಾತಿದ್ದಿ. ಅಷ್ಟರಾಗ ನಾನು ಬನ್ನಿ, ನಾನು ಏನಾತಂತ ಕೇಳೋರಾಗ ಆಕಿ ಹೇಳಾಕತ್ಲು. ನಾನು ಸುಮ್ಮನೆ ಆದ್ನಿ. ಆಮ್ಯಾಗ ನಿನ್ನ ಆಕಿ ಮ್ಯಾಗ ಕೆಟ್ಟ ಭಾವನೆ, ಕೆಟ್ಟ ಆಪಾದನೆ ಹೊರಿಸ್ಬಿಡ್ತಿ. ಅವಾಗ ಆಕಿ ಬಂದು ನಿನ್ನ ಕಾಲರ್ ಪಟ್ಟಿನ ಹಿಡ್ಕೊಂಡ್ಬಿಟ್ಲು. ಆಮೇಲೆ ಏನೇನೋ ಆಯ್ತು. ನಿಮ್ಮ ಮಾವು ಬಂದ, ನಾನು ಆಕಿ ಬೈಯೋದನ್ನ, ನಾನು ನಿನ್ನ ಪರವಾಗಿ ಮಾತಾಡೋದನ್ನ ಕೇಳಿಸ್ಕೊಂಡು ಕಾಸ ನಮ್ಮನ್ನ ಬೈದ. ಅಕ್ಕಿ ಪರವಾಗಿ ನಿಮ್ಮ ಮಾವು ನಿಂತ, ನನಗೆ ಅದು ಆಶ್ಚರ್ಯ ಆಗಿದ್ದು ಗೊತ್ತೇನ. ಅಯ್ಯೋ ಶಿವನ, ನಾನು ನನ್ನ ಗಂಡ ಹೋಗಿ ಅಕ್ಕಿ ಪರವಾಗಿ ನಿಂತಾನಂತೇಳಿ ಅದಷ್ಟು ಸಂಕಟಾಗಿ ಹೋಗಿ ಕೇಳಿ ನನ್ನ ಗಂಡನ ಕಪಾಳ ಹೊಡೆದು ನನ್ನ. ಅಯ್ಯೋ, ಮದುವೆದಾಗಿಂದ ಒಂದು ದಿನ ನನ್ನ ಗಂಡು ಹೊಡೆದಿಲ್ಲ, ಈಕಿ ಸಲುವಾಗಿ ನಾನು ಹೊಡೆದಂತಿಕೆ ಸಂದ ನಾನು ಆಕಿನ ಹೊಡೆಯಾಕೆ ಹೋದ್ನಿ. ಅಕ್ಕಿ ನನಗೆ ಕೈ ಮಾಡಿ ಮಾತಾಡಕತ್ಲು. ನನಗೆ ಕೈ ಮಾಡಿ ಮಾತಾಡೋದಕ್ಕೆ ನೀನು ಹೋಗಿ ನಿಮ್ಮ ಮಾವನ್ನ ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟು ನಾನು ಆಕಿನ ಹೊಡೆದ ಕಾಸ ಆಕೆ ಹೋಗಿ ಬಿದ್ಲು. ಆಕಿನ ಮತ್ತಿನ್ನೇನು ದರ 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 ಕೂದಲ ಹಿಡ್ಕೊಂಡು ನಕ್ಕೋ ಅಂತ ಹೊಂಟಿದ್ನಿ. ಆಮೇಲೆ ನಿಮ್ಮ ಮಾವ ಬೈಯಾಕತ್ತ. ಆಕಿ ನೀವು ಹೇಳ್ರಿ ಮಾವ, ನೀವು ವಾಪಸ್ ಹತ್ತಿನ ಇದನ್ನ ಮಾಡಂತ ಹೇಳ್ರಿ. ನೋಡ್ರಿ ಮಾವ, ಬೇಕಿದ್ರೆ ಹತ್ತಿನ ಹೆಂಗೆ ಹೇಳ್ಕೊಂಡು ಹೋಗ್ತಾನೆ, ನಾ ಯಾರ ಜಾಗದಾಗ ಹತ್ತಿರ್ತಾಳೆ, ಹತ್ತಿರೋ ಜಾಗದಾಗ ನಾ ಇರ್ತಾನಂತ ಕೆಲಸ ಅಂದ್ಲು. ಅದಕ್ಕೆ ನಿಮ್ಮ ಮಾವ, ನನ್ನ ಮುದ್ದಿನ ಸೊಸೆಯೇ ನೀನು ಹೆಂಗೆ ಇಷ್ಟ ಬರೋದು ಹಂಗೆ ಮಾಡಂತಂದ ನನ್ನ ಕೈ ಹಿಡ್ಕೊಂಡು ದರ 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 ಎಳ್ಕೊಳ ಅಂದು ಹೋಗಾತಿದ್ಲು. ಇನ್ನೊಂದು ಸ್ವಲ್ಪರಾಗ ಬಿದ್ದು ಬಿಡ್ತಾನೇನೋ ಅನ್ನೋಷ್ಟ್ರಾಗ ಕನಸಾಗಿತ್ತು. ನಿಮ್ಮ ಮಾವ ಬಂದು ಎಬ್ಬಿಸ್ಬಿಟ್ಟ. ಅಯ್ಯೋ ಶಿವನ, ಇದೆಲ್ಲ ಕರ್ಣನ ನೋಡ್ದಂಗಾಗಿತ್ತಪ್ಪ ನನಗೆ. ಇದು ಈ ಟೈಮ್ದಾಗ ಆಗೈತಂದ್ರೆ ಎಲ್ಲ ನನಗೆ ಇದು ಕರ್ಣನ ಆಗ್ತದ ಅಂತ ಅನ್ಸಕತ್ತದ. ಅಯ್ಯೋ, ಇದೆಲ್ಲ ಯಾವಾಗ ನಿಜ ಆಗ್ಬೇಕು ಬಿಡಕ್ಕ? ಇದೆಲ್ಲ ನಿಜ ಎಲ್ಲಿ ಆಗ್ತತಿ? ನಿಜ ಆಗಂಗೇ ಇಲ್ಲ ಬಿಡು. ನೀ ನನಗೆ ಹೇಳಿಯಲ್ಲ, ನಾನಾರ ಯಾಕೆ ಹಂಗೆ ಮಾಡಕ್ಕೆ ಹೋಗ್ಲಿ? ಅದು ಹಂಗೆ ಮಾಡಿದ್ರು ಹಂಗೆ ಮಾಡ್ಸಕ್ಕೆ ಹಸ್ತದ. ಈಗ ಬೆಳಗಿನ ಟೈಮ್ದಾಗ ಬಿದ್ದತ್ತಂದ್ರೆ ಕರ್ಣನ ಆಗ್ತಿರ್ಬೇಕಪ್ಪ. ಏನು ಮಾಡ್ಬೇಕಂತ ನನಗಂತೂ ತಿಳಿವಾತು. ಏನು ಮಾಡೋದು ಈಗ ನೀನೇ ಹೇಳು. ಆಕೆ ಜಗಳದಾಗಂತೂ ಹಸಿರು ಸಾರಿ ಉಟ್ಕೊಂಡಿಲ್ಲ ನೋಡಪ್ಪ. ಆಕೆ ಹಸಿರು ಸಾರಿ ಉಟ್ಕೊಂಡ ನೀ ಜಗಳ ಮಾಡಕ್ಕೆ ಹೋಗ್ಬೇಡ, ಸುಮ್ಮನಿದ್ದು ಬಿಡು. ಹಾಂ, ಅಯ್ಯೋ, ಕನಸು ಬಿದ್ದಿದೆಲ್ಲ ನಿಜ ಆಗಂಗಿಲ್ಲಕ್ಕ. ಅದನ್ನೆಲ್ಲ ನಿಜ ಅನ್ಕೊಂಡ್ಬಿಟ್ರೆ ಮುಗ್ದ ಹೋತು. ಅದು ಮಾವ ಅಕ್ಕಿ ಪರವಾಗಿ ನಿಲ್ಲುದ, ಆಕಿನ ಕಂಡ್ರೆ ಮೈ ಎಲ್ಲ ಉರ್ಕೊಂಡು ಹೋಗ್ತಾನೆ. ಈಗ ಅಕ್ಕಿ ಪರವಾಗಿ ನಿಂತು ಮಾತಾಡಿದಾನಂತ ಅಂತಂದ್ರೆ ಅದಂತೂ ಸುಳ್ಳು ಕನಸದು, ಅದು ಕರೆ ಅಲ್ಲ. ಅತ್ತಿ ಅತ್ತಿ ಈಕೆ ಮತ್ತೆ ಹಾಳಾದಕ್ಕೆ ಅತ್ತಿ ಅತ್ತಿ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡ್ಯಾನ. ಏನ ಮುದಿವಿನಿಂದ ಊರು ಮುದಿವಿ ಹೋದ್ರೆ ಬಾಲಂಗಿ ಸಿಂಗ್ ಬೆನ್ನ ಹತ್ತಿರ್ತಿದೆಯಲ್ಲ ಎಲ್ಲೆಲ್ಲ. ಅತ್ತಿ, ಅದು ಮಾವ ನಿಮ್ಮನ್ನ ಕರೆಯಾಕತ್ತಿರ್ರಿ, ಎದಕ್ಕಂತ ಗೊತ್ತಿಲ್ರಿ, ಕರೆಯಾಕತ್ತಿದ್ರು. ಈ ಸೀರೆಯಾಗ ಭಾಳ ಚಂದ ಕಾಣಕತ್ತಾಳಲ್ಲ, ಭಾರಿ ಕಾಣತ್ತ ಬಿಡು ನಿನ್ ಸೊಸಿ. ಮಧು, ಅಡುಗೆ ಆಗೈತೇನ? ಯಾಕೋ ಇವತ್ತು ನನಗೆ ಭಾಳ ಹಸುವಾಗೈತಿ, ಕೈ ತೊಗೊಂಬರ್ತಾನ ಉಣ್ಣಾಕ ಹಸ್ತಿ. ಹೌದ್ರಿ, ಬರ್ರಿ ಉಣ್ಣಾಕ ಹಸ್ತೇನೆ. ಊಟ ಮಾಡುವಂದ್ರೆ ಅಡುಗೆ ಆಗೈತಿ, ಎಲ್ಲ ಊಟ ಮಾಡೋದು ಅಷ್ಟೇ. ಬರ್ರಿ ಹೋಗೋಣ. ಹೌದು, ಸರಿ. ಯಾಕೆನ ಇವತ್ತು ಭಾಳ ಹೊಟ್ಟಿಸ್ತದೆ. ನಡಿ, ನಾನು ಸ್ವಲ್ಪ ಇವತ್ತು 2 ದಿನ ಊರಿಗೆ ಹೋಗೋದೈತಿ. 2 ದಿನ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದದ, ಹೋಗಿ ಬರ್ತಾನೆ. ಯವ್ವ, 2 ದಿನ ಕೆಲಸ ಬಂದದ, ಅದನ್ನ ನಿನ್ನ ಮುಂದೆ ಹೇಳ್ತಾನೆ. ಮತ್ತೆ ಹಿಂದಾಗಡೆ ಹೇಳಿಲ್ಲ ಅಂತ ಅನ್ಬೇಡ ಏನು? ಹೌದಾ, ಏನಪ್ಪ ಕೆಲಸ? ಯಾವ ಊರಿಗೆ ಹೊಂಟಿ? ಅದ ಬೆಂಗಳೂರಿಗೆ ಹೊಂಟಾನ. ಬೆಂಗಳೂರದಾಗ ಜರ ಸ್ವಲ್ಪ ಕೆಲಸ ಐತಿ, ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾನೆ. 2 ದಿನ ಬರೋಕೆ ಆಗಂಗಿಲ್ಲ ನನಗೆ. ಮತ್ತು ಈಗ ಹೇಳಾಕತ್ತಾನೆ, ಹಿಂದಾಗಡೆ ನನಗೆ ಹೇಳಿಲ್ಲಪ್ಪ, ಬರಲಿಲ್ಲಪ್ಪ ಅಂತ ನನಗೆ ಹಸಲ ಫೋನ್ ಮಾಡಕ್ಕೆ ಹೋಗ್ಬೇಡ. ಅಲ್ಲೇ ಮೀಟಿಂಗ್ದಾಗ ಇರ್ತಾನೆ, ನಾನು ಮೊದಲು ಹೇಳ್ತಾನೆ ನೋಡು ಏನು. ಆಯ್ತಪ್ಪ, ಆರಾಮಾಗಿ ಹೋಗಿ ಬಾ. ಯಾರು ಬೇಡ ಅಂತಾರೋ, ಮತ್ತೆ ಕೆಲಸ ಅನ್ನೋದನ್ನ ಮಾಡಲೇಬೇಕಲ್ಲ.
ಆಯ್ತು ಆರಾಮಾಗಿ ಹೋಗ್ಬಾ, ಏನು ಚಿಂತೆ ಎಲ್ಲ ಈ ಕಡೆ ಬಿಡು. ನೀ ಏನು ಹೋಗಿರ್ತೀಯ ಕೆಲಸದ ಅದ್ರ ಮೇಲೆ ಅಷ್ಟೇ ಇದು ಮಾಡಿ ಗಮನ ಹರಿಸಿ ಎಲ್ಲ ಮುಗಿಸ್ಕೊಂಡು ಬಾ. ಸರಿ ಆಯ್ತು, ಹೋಗಿ ಊಟ ಮಾಡೋಗಿ ಈಗ ಹೋಗಿ. ನಿಮ್ದು ಊಟ ಆಯ್ತಾ? ನಮ್ದು ಊಟ ಅವಾಗ ಆಯ್ತು ಮಧ್ಯಾಹ್ನ. ನೀನು ಬಂದಿ 4 ಗಂಟೆಗೆ. ಹಾಂ, ಏನು ಊಟಕ್ಕೆ ಬರೋ ಟೈಮ್ ಐದಾಯ್ತೇನೋ ಟೈಮ್. ನಾನು ಅವಾಗ ಎದ್ದಾಗ 4 ಆಗಿತ್ತು, ನಿಮ್ಮ ಅಪ್ಪ ಎಪ್ಸಿದಾಗ. ಈಗ 5 ಆಗೈತೇನೋ. ಏನು ಊಟ ಅಲ್ಲ, ಏನೋ ತಿಂತೀವೋ ಉಪವಾಸ ಇರ್ತೀವೋ, ನನಗಂತೂ ಒಂದು ತಿಳಿದಂಗೆ ಆಗೈತೆ ನೋಡಪ್ಪ. ಹೌದು ರವಿ, ಊಟ ಅದು ಮಾಡಿದೇ ಇಲ್ಲೋ? ಅಲ್ಲೋ ಸರಿಯಾಗಿ ಊಟ ಮಾಡ, ಕೆಲಸ ಆಮೇಲೆ ಮಾಡ್ಬೋದು. ಅಯ್ಯೋ ಇಲ್ಲ, ಮಾಡಿನ ಊಟ. ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ನಿ. ಒಬ್ಬರು ಇದು ತೊಗೊಂಬಂದಿದ್ರು ಪುಳಿಯೋಗರೆ, ಅದನ್ನ ತಿನ್ಕೊಂಡಿದ್ನಿ. ಅದಕ್ಕೆ ಹಸುವಾಗಿರಲಿಲ್ಲ, ಅದಕ್ಕೆ ಮಧ್ಯಾಹ್ನ ಬರಲಿಲ್ಲ. ಇವಾಗ ಬನ್ನಿ ಮತ್ತು ಸುಮ್ಮನೆ ಅವಾಗ ಬಂದ್ರೆ ಊಟ ಹೋಗಂಗಿಲ್ಲ. ಇವಾಗ ಆರಾಮ್ ಹೊರ್ತುಂಬ ರೊಟ್ಟಿ ಪಲ್ಯ ಎಲ್ಲ ಮುದ್ದೆ ಅದೆಲ್ಲ ತಿನ್ಬೋದು. ನಾನು ಅಡಿಗೆ, ನನ್ನ ಹೆಂಡತಿ ಅಡಿಗೆ ಎಷ್ಟು ಚಂದ ಮಾಡಿರ್ತಾಳು, ಹೊಟ್ಟೆ ಫುಲ್ಲ ತಿಂತಾನೆ. ಮತ್ತು 2 ದಿನ ಅಲ್ಲಿ ಬರೀ ಹೊರಗಡೆ ಊಟನ ತಿನ್ಬೇಕು. ಸರಿ ಅಮ್ಮ, ನಾನು ಊಟ ಮಾಡ್ಕೊಂಡು ಬರ್ತಾನೆ. ಸರಿಯಪ್ಪ, ಹೋಗಿ ಊಟ ಮಾಡು ಹೋಗು. ಖರೇನ ಈ ಸೀರ್ಯಾಗ ಭಾಳ ಚಂದ ಕಾಣತೀಯ ಮತ್ತು ನೀನು. ನಿಜವಾಗ್ಲೂ ನೀನು ಈ ಸೀರೆಯಾಗ ಇಷ್ಟು ಚಂದ ಕಾಣ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಾ ಊಟ ಕೊಡ್ಬಾ ನನಗೆ. ನೀ ಊಟ ಮಾಡಿದೆ ಇಲ್ಲೋ? ಇಲ್ಲ ರೀ, ನಿಮಗೋಸ್ಕರ ಕಾಯಕತ್ತಿದ್ನಿ. ನೀವು ಬರ್ತೀರಿ ಅಂತ ಅವಾಗಿಂದ ನೋಡಿದ್ನಿ. ನೀವು ಬರಲಿಲ್ಲಲ್ಲ, ಫೋನ್ ಮಾಡ್ಬೇಕನ್ನೇ. ಅದು ನಾನಂತೆ ಫೋನು ಇರಲಿಲ್ಲ, ಅದು ಫೋನು ಕೆಟ್ಟು ಹೋಗಿತ್ತು. ಅದಕ್ಕಾಗಿ ಮತ್ತು ಹತ್ತಿರ ಇಸ್ಕೊಂಡು ಹಚ್ಬೇಕನ್ನಿ. ಹತ್ತಿರು ಮಕ್ಕೊಂಡಿದ್ರು, ಇನ್ನು ಅವ್ರನ್ನ ಎಬ್ಸೋದು ಯಾಕಂತೇಳಿ ಸುಮ್ಮನೆ ಆದ್ನಿ. ಊಟ ಮಾಡಿಲ್ರಿ, ಬರೀ ಇವಾಗ ಮಾಡೋಣ ಇಬ್ಬರು. ಸರಿಯಾದ ಟೈಮ್ಗೆ ಊಟ ಮಾಡಲಿಲ್ಲ ಅಂದ್ರೆ ಹೆಂಗೆ? ನಾ ಈ 2 ದಿನ ಊರಿಗೆ ಹೋಗೋನು, ಅವಾಗ ನಾನು ಅಲ್ಲಿ ಊಟ ಮಾಡಿರ್ತಾನೆ. ನೀನು ಇಲ್ಲಿ ಮಾಡಿದ್ರೆ ಉಪವಾಸ ಇರಬೇಕಾಗ್ತತಿ. ಹೊಟ್ಟೆ ತುಂಬ ಊಟ ಮಾಡು. ನಾನು ಮಾಡ್ತೇನೆ, ಹೊರಗೆ ಏನಾದರೂ ತಿಂತಾನೆ. ಆದ್ರೆ ನೀನು ಮನ್ಯಾಗ ಇರ್ತಿದ್ದಿ, ಏನಾದರೂ ತಿನ್ನಬೇಕು. ಅಮ್ಮ ಅದು ಊಟ ಮಾಡಿರಿಲ್ಲೋ, ಅವ್ರ ಜೊತೆ ಸ್ವಲ್ಪ ಏನಾರು ತಿಂದ್ರೆ ಆಯ್ತಲ್ಲ. ನಾನು ಹೇಳಿನಿ ಪರವಿ, ಆವಾಗ ನನ್ನ ಮಾತ ಕೇಳಿಲ್ಲ. ಅಯ್ಯೋ ಇಲ್ಲ, ನನ್ನ ಗಂಡು ಬಂದ್ಮೇಲೆ ಊಟ ಮಾಡ್ತಾರೆ. ಇಲ್ಲ, ನನ್ನ ಗಂಡು ಬಂದ್ಮೇಲೆ ಊಟ ಮಾಡ್ತಾನೆ. ಅದು ಆಯ್ತು ಬಿಡು, ಮತ್ತೆ ಎಷ್ಟು ಹೇಳುವಷ್ಟು ಹೇಳ್ತವ. ಆಮೇಲೆ ಅಕ್ಕಿ ಇಷ್ಟಪ್ಪ, ಮತ್ತು ನಾವರ ಏನು ಮಾಡೋಣ, ಸುಮ್ಮನೆ ಮತ್ತೆ ಬಲವಂತ ಮಾಡಿದವ ಅಂತ ಅನಿಸ್ಬಿಡ್ತತೆ. ಅಯ್ಯೋ ಗಂಡು ಬಂದಿದ್ದೀವಿ, ಗಂಡು ಬಂದ್ಮೇಲೆ ಊಟ ಮಾಡ್ತೀನಿ ನೋಡ್ದೆ. ಇವರು ಉಣ್ಣಂದ್ರೆ ಉಣ್ಣಿ ನಾನು ಅಂತಂದ್ರೆ ಏನು ಮಾಡೋದು ಹಿಂದಾಗಡೆ. ಅದಕ್ಕೆ ಅಷ್ಟು ಕರೆದ್ನೇ, ಬರಲಿಲ್ಲ, ನಾವು ಊಟ ಮಾಡಿದಪ್ಪ. ಮತ್ತು ಇನ್ಮೇಲಿಂದ ಹಂಗೆ ಮಾಡಬೇಡ. ನಾನು ಬರಲಿ, ನಾನು ಬರದೇ ಇರಲಿ, ನಾನು ಅಲ್ಲೇ ಊಟ ಮಾಡಿರ್ತಾನೆ. ನೀನು ಸ್ವಲ್ಪ ಊಟ ಮಾಡು, ಸರಿನಾ? ಆಯಿತು, ಬನ್ನಿ ಇವಾಗ ಊಟ ಮಾಡೋಣ. ಸರಿ ನಡಿ. ನೀನು ಕರೆನ ಸುಳ್ಳನ ಹೆಂಗೆ ಕರೆ ಹೇಳ್ದಂಗೆ ಹೇಳ್ತೀನಿ ನೋಡಿ ಅಕ್ಕ. ಅದು ಕರೆ ಬಿಡು. ಮತ್ತೇನಾಯ್ತು ಕನಸಿನಾಗ? ಅಷ್ಟೇ ಆಯ್ತೇನ? ಅಲ್ಲಿಗೆ ಮುಗುತ್ತನ ಕನಸ? ಅದೆಲ್ಲ ಕರೆ ಆಗ್ತೈತೆ ನೋಡು. ಮತ್ತು ನಿಮ್ಮ ಮಾವ ಆಕಿನ ಹೋಗಿ ಸೊಸಿ ಅಂತ ಒಪ್ಕೊಂಡಿಕ್ಕೊಂಡಾನ. ನನಗೆ ಅದ ಚಿಂತೆ ಹೇಳ್ತೈತೆವಪ್ಪ. ಅವ್ನ ಧೈರ್ಯದಿಂದ ಅರ್ಧ ನಾವು ಇಷ್ಟು ಮುಂದುವರ್ದವ. ಮತ್ತು ಅವ ಒಪ್ಕೊಂಡ್ರೆ ಆಮೇಲೆ ನಮ್ದೇನೈತಿ? ಅವ್ನು ಏನು ಹೇಳ್ತಾನೆ ಅದಕ್ಕೆಲ್ಲ ತಿಳಿಲಿಡಿಸ್ಬೇಕ. ಬಿಡ್ತಾನೆ ಹಿಂದಾಗಡೆ ಮಾತು ಕೇಳೋದ್ರ. ತೆಗೆದು 1-2 ಮಕ್ಕಳಿಗೆ ಬಿಟ್ಟು ಹೊರ ಹಾಕ್ತಾನೆ ಮನೆಯಿಂದ. ಇದೇನು ನಮ್ಮಪ್ಪಂದ ಅವನಪ್ಪಂದಿರ್ತೈತಿ ಇಟ್ಕೊಂಡಾನೆ ನಾವು ನಮ್ಮ ಮನ್ಯಾಗ. ಅದು ಕರೆ ಬಿಡ್ಯಾಕ. ಏನದ? ಏನೋ ಮಾತಾಡತ್ರಿ ಅಕ್ಕ ತಮ್ಮ, ಫುಲ್ ಡಿಸ್ಕಷನ್ ಜೋರದ. ಹೊರಗೆ ಹೋಗಿದ್ನ್ಯಾ, ಕೆಲಸ ಎಲ್ಲ ಮುಗೀತು. ಅದಕ್ಕೆ ಮತ್ತೆ ಮನೆ ಕಡೆ ದಾರಿ ಬಿಟ್ಟು ಬನ್ನಿ. ಯಾಕೋ ಗೊತ್ತಿಲ್ಲ, ಸುಸ್ತು ಭಾಳ ಆಗತ್ತೆ ಇವತ್ತು. ಈ ಕಾಲೊಂದು ಭಾಳ ಹರಿಯಾಕತ್ತ ಬಿಡದ. ಅಯ್ಯೋ ಹಂಗೇನಿರ್ತದೆ, ನಾವೇನು ಮಾತಾಡೋಣ, ಬರೀ ಇದೇ ಮಾತಾಡ್ತಿರ್ತೇವೆ. ಅದ ಕನಸು ಬಿದ್ದಿತ್ತಲ್ಲ, ಅದನ್ನ ಹೇಳಾಕತ್ತಿದ್ನಿ. ಹಿಂಗೆ ನನ್ನ ಕನಸಿನಾಗ ಯಾರೋ ಕೈ ಹಿಡ್ದು ಎಳ್ಕೊಂಡು ಹೊಂಟಂಗೆ ಕನಸು ಬಿದ್ದಿತ್ತಪ್ಪ, ಜೋರ್ನಾಗ ಆತಿದ್ರು ಅಂತ ಅನ್ನತಿದ್ನಿ. ಅದನ್ನ ಬಿಟ್ಟು ಏನು ಹೇಳಿ? ಅಯ್ಯೋ ನಿನ್ನ ಕನಸು ನೀನು ಚಲೋ ಅದಿ. ಸರಿ, ಒಂದು ಇಲ್ಲೇ ಕುರ್ಚಿ ಮೇಲೆ ಅಡ್ಡಕ್ಕ ನಾನು. ಅಲ್ಲಮ್ಮವ, ಆರಾಮಾಗಿ ಒಳಗೆ ಹೋಗಿ ಮಂಚದ ಮೇಲೆ ಮಕ್ಕೋದ್ಬಿಟ್ಟೆ. ಇಲ್ಲಿ ಚೇರ್ ಮೇಲೆ ಯಾಕೆ? ಸುಮ್ಮನೆ ನಡ ನೋವು ಬರ್ತದೆ, ಕೆಲ್ ನೋವು ಬರ್ತದೆ. ಆರಾಮಾಗಿ ಒಳಗೆ ಹೋಗಿ ಮಲ್ಕೋರಿ, ರೆಸ್ಟ್ ಮಾಡ್ರಿ. ತನ್ನಾಗ ಗಾಳಿ ಬರಾಕತ್ತದ. ಇಲ್ಲಿ ಏನು ಸೆಕೆಯಾಗಿ ಮಕ್ಕೋತ್ರಿ, ಪ್ಯಾನ್ ಇಲ್ಲ ಏನಿಲ್ಲ. ಹೌದು ನೋಡಪ್ಪ, ನೀ ಹೇಳೋದು ಕರೆನ ಐತಿ. ಇಲ್ಲಿ ಮಕ್ಕೊಂದ್ರೆ ಫ್ಯಾನ್ ಇಲ್ಲ ಏನಿಲ್ಲ. ಸುಮ್ಮನೆ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸೊಳ್ಳೆ ಚಾಲ ಹಾಕವು, ಗುಯ್ಯ ಅಂತ ಹಾಡು ಹಾಡಕ್ಕೆ ಚಾಲ ಹಾಕವು. ಅದ ಅಲ್ಲಿ ಮಕ್ಕೊಂಡ್ಬಿಟ್ರೆ ತನ್ನಾಗ ಗಾಳಿ ಬರ್ತಿರ್ತದೆ ಕಿಟಕಿಯಾಗಿಂತ. ಫ್ಯಾನ್ ಬೌ ಅಂತ ಅನ್ನಕತ್ರ ನೀತಿ ಗೂ ಅಂತ ಬರ್ತದೆ. ಆತಾತ್ ನನಗೆ ಯಾಕೋ ಕಣ್ಣ ಭಾಳ ಎಳಿಯಾಕತ್ತಾವು. ನಾನು ಮಲ್ಕೋತಾನೆ ಸ್ವಲ್ಪ ಹೊತ್ತು, ಆಮೇಲೆ ಎಬ್ಬಿಸಿ ಚಹಾ ಮಾಡಿದ್ಮೇಲೆ ಎಬ್ಬಿಸಿ ನಾನು 1 ತಾಸು ಬಿಟ್ಟು. ಹಾಂ ಸರಿ ರೀ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ. ಹಿಂಗೆ ವೀಡಿಯೋಗಳನ್ನ ನೋಡಿ ಇದಕ್ಕಿಂತ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಂಗೆ ಎಲ್ಲ ಕತೆಗಳಿಗೂ ಸಪೋರ್ಟ್ ಮಾಡಿ. ಇನ್ನೊಂದು ಕತೆನ ಮಾಡೋಕ್ಕಾಗಲಿಲ್ಲ, ರಾಣಿ ಕತೆನ. ಸ್ವಲ್ಪ ಇವತ್ತು ಯಾಕೋ ತುಂಬಾ ತಲೆ ನೋವ್ತಾಯಿತ್ತು. ಹಾಗಾಗಿ ಆ ವಿಡಿಯೋನ ಮತ್ತೆ
ಸ್ಕಿಪ್ ಮಾಡಿದ್ದೀನಿ, ಏನು ಅನ್ಕೊಳ್ದಕ್ಕೆ ಹೋಗ್ಬೇಡಿ. ಅದ್ರ ಬದಲು ಇವತ್ತು ಜೀವನದಲ್ಲಿ ನೋವನ್ನೇ ಕಂಡಿರುವಂಥ ಒಂದು ಹುಡುಗಿಯ ಕಥೆನೇ 2 ಹಾಕಿದ್ದೀನಿ. ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೆ 2 ವಿಡಿಯೋಗಳು ಬರುತ್ತೆ. ಸೊ 2 ವಿಡಿಯೋಗಳಿಗೆ ನೋಡಿ 2 ವಿಡಿಯೋಗಳನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹಿಂಗೆ ಇದ್ದರೆ ನಾವು ಕೂಡ ಬೆಳಿತೀವಿ, ನಮ್ಮನ್ನು ಕೂಡ ಬೆಳೆಸಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.